ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಬಸು ಪ್ರಭು. ಸೊ ನಾನು ಇವತ್ತು ನಿಮ್ ಜೊತೆ ಒಂದು ಹೊಸ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಏನಪ್ಪಾ ಅಂತಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಚಾಲೆಂಜ್ ವ್ಲಾಗ್ ಅಂತಾನೆ ಹೇಳ್ಬೋದು. ಸೊ ಸೆಲ್ಫ್ ಕಾನ್ಫಿಡೆನ್ಸ್ ಅಂದ್ರೆ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಗೊತ್ತಿಲ್ಲ ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ, ನಮ್ ಕಾನ್ಫಿಡೆನ್ಸ್ ಲೆವೆಲ್ ನ ನಾವು ಜಾಸ್ತಿ ಮಾಡ್ಕೊಳ್ಳೋದು. ಸೆಲ್ಫ್ ಅಂದ್ರೆ ನಾವೇ ಅಂತ ಅಲ್ವಾ. ಸೊ ಕಾನ್ಫಿಡೆನ್ಸ್ ಯಾವಾಗ್ಲೂ ನಾವು ಧೈರ್ಯವಾಗಿ, ಯಾವಾಗ್ಲೂ ಒಂದು ಕಾನ್ಫಿಡೆನ್ಸ್ ಅಂದ್ರೆ ಒಂದು ಇರುತ್ತೆ ಅಲ್ವಾ, ಒಂದು ಗತ್ ಅನ್ನೋ ತರ ಮೇಂಟೈನ್ ಮಾಡ್ತೀವಿ ಅಲ್ವಾ. ಸೊ ಆತರ ಯಾವಾಗ್ಲೂ ಧೈರ್ಯವಾಗಿ ಮಾತಾಡೋ ಸ್ಕಿಲ್ ನ ಕಲ್ತ್ಕೊಳ್ಳೋದು. ಸೊ ಕಾನ್ಫಿಡೆನ್ಸ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ. ಕಾನ್ಫಿಡೆನ್ಸ್ ಇದ್ದಾಗ ನಾವು ಯಾವ ಕೆಲಸ ಬೇಕಾದ್ರೂ ತುಂಬಾ ಚೆನ್ನಾಗಿ ಮಾಡ್ತೀವಿ ಅನ್ನೋದು ಒಂದು ಫಾರ್ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು ಅಲ್ವಾ. ಅದಂತೂ ತುಂಬಾ ನಿಜ. ನಮ್ಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಅಂದ್ರೆ ಕಾನ್ಫಿಡೆನ್ಸ್ ಆಗಿ ಇದೀವಿ ನಾವು ಅನ್ನೋದ್ರ ಮೇಲೆನೆ ನಾವು ಏನಾದ್ರೂ ಒಂದ್ ಕೆಲಸ ಮಾಡ್ಬೇಕಾದ್ರೆ, ಏನಾದ್ರೂ ಒಂದ್ ಮಾಡ್ಬೇಕಾದ್ರೂ ಕೂಡ ಅದು ವೆರಿ ವೆರಿ ಇಂಪಾರ್ಟೆಂಟ್ ಅಲ್ವಾ. ಸೊ ಹಾಗಾಗಿ ನಾವು ನಮ್ ಸೆಲ್ಫ್ ಕಾನ್ಫಿಡೆನ್ಸ್ ನ ಯಾವ ತರ ಎಲ್ಲ ಚೇಂಜ್ ಮಾಡ್ಕೋಬಹುದು, ಯಾವ ತರ ಎಲ್ಲ ಅದನ್ನ ಜಾಸ್ತಿ ಮಾಡ್ಕೋಬಹುದು ಅಂತ ನಾನು ಈ ವಿಡಿಯೋದಲ್ಲಿ ಸ್ವಲ್ಪ ಚಿಕ್ಕದಾಗಿ ನಾನ್ ತಿಳ್ಕೊಂಡಿರೋ ಅಷ್ಟು ಇನ್ಫಾರ್ಮೇಶನ್ ನಾನ್ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಸೊ ಇಷ್ಟ ಆದ್ರೆ ಪ್ಲೀಸ್ ಅಂದ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ಒಂದು 30 ಪಾಯಿಂಟ್ಸ್ ಅಷ್ಟು ನಾನು ಶೇರ್ ಮಾಡ್ಕೋತೀನಿ. ಬಟ್ ಈ ವಿಡಿಯೋದಲ್ಲಿ ಒಂದು 15 ಪಾಯಿಂಟ್ಸ್ ಅಷ್ಟು ನಾನು ಪಾಯಿಂಟ್ಸ್ ಗಳನ್ನ ಶೇರ್ ಮಾಡ್ತೀನಿ. ಸೊ ಆದಷ್ಟು ನಾನು ಹೇಳೋ ಪಾಯಿಂಟ್ಸ್ ಗಳನ್ನ ನೀವು ನಿಮ್ಮ ಲೈಫ್ ಸ್ಟೈಲ್ ಅಲ್ಲಿ ಅಳವಡಿಸ್ಕೊಳ್ಳಿ ಅಂತಾನೆ ಹೇಳ್ತೀನಿ. ಸೊ ಈ ತರ ಎಲ್ಲ ನಾವು ಚೇಂಜಸ್ ಮಾಡ್ಕೊಂಡಾಗ ಆಟೋಮೆಟಿಕ್ ಆಗಿ ನಮ್ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗೇ ಆಗುತ್ತೆ. ಯಾಕಂದ್ರೆ ಒಂದ್ ಮನೇಲೆ ಆಗಿರ್ಬೋದು, ನಾವು ಹೊರಗಡೆ ಕೆಲಸ ಮಾಡ್ಬೇಕಲ್ಲ ಅನ್ನುವಾಗ್ಲೇನೆ ನಮ್ ಕಾನ್ಫಿಡೆನ್ಸ್ ಜಾಸ್ತಿ ಆಗಿರ್ಬೇಕು, ಅಥವಾ ಏನಾದ್ರೂ ಬೇರೆ ತರ ಇದ್ರೇನೆ ಇರ್ಬೇಕಾ ಅನ್ನೋದೇನು ಇಲ್ಲ ಅಲ್ವಾ. ಸೊ ಮನೇಲಿ ಇದ್ರು ಕೂಡ ನಮ್ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಇದ್ದಷ್ಟು ನಮ್ ಸೆಲ್ಫ್ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ. ಸೊ ನಮ್ ಮೇಲೆ ನಮ್ಗೆ ಸಿಕ್ಕಾಪಟ್ಟೆ ಗೌರವ ಅಂತ ಸಿಕ್ಕುತ್ತೆ ಅಲ್ವಾ. ತುಂಬಾ ಖುಷಿನೂ ಆಗುತ್ತೆ. ಹಾಗೇನೆ ಸೆಲ್ಫ್ ಕೇರ್, ಸೆಲ್ಫ್ ಲವ್ ಆಗಿರ್ಬೋದು, ಪ್ರತಿಯೊಂದನ್ನು ನಮ್ಮ ಮೇಲೆ ನಾವು ಜಾಸ್ತಿ ಟೈಮ್ ನ ಇನ್ವೆಸ್ಟ್ ಮಾಡಿದಾಗ ನಮ್ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೂ ಒಂಥರ ಇದು ಹೆಲ್ಪ್ ಆಗ್ಬೋದು ಅಂತಾನೆ ಹೇಳ್ತೀನಿ. ಸೊ ಆದಷ್ಟು ನಿಮ್ಗೋಸ್ಕರ ನೀವು ಟೈಮ್ ಕೊಡಿ. ಬೇರೆಯವ್ರನ್ನ ಇಷ್ಟಪಡೋದು, ಬೇರೆಯವ್ರಿಗೋಸ್ಕರ ಬದುಕೋದು, ಬೇರೆಯವ್ರನ್ನ ಖುಷಿ ಪಡ್ಸೋಕೋಸ್ಕರ ನಾವು ಯಾವ್ಯಾವ ತರನೇ ಇರೋದು, ಸೊ ಅದೆಲ್ಲ ಬೇಡ. ಸೊ ನಮ್ಗೋಸ್ಕರ ನಾವು ಬದುಕೋಣ, ನಮ್ಗೋಸ್ಕರ ನಾವು ಇಷ್ಟಪಟ್ಟಿದ್ನ ಪಡ್ಕೊಳ್ಳೋಣ, ನಮ್ಗೋಸ್ಕರನೇ ಇರೋಣ. ಸೊ ನಮ್ಗೋಸ್ಕರ ನಾವು ಜಾಸ್ತಿ ಇಷ್ಟಪಡ್ಬೇಕು ಅಂದ್ರೆ ಇದು ಕೂಡ ಒಂದ್ ಪಾಯಿಂಟ್ ಆಗುತ್ತೆ. ಸೊ ಇದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸ್ಟಾರ್ಟ್ ಮಾಡ್ತೀನಿ. ಆದಷ್ಟು ಸ್ವಲ್ಪ ನನಗೆ ಗೊತ್ತಿರೋ ಪಾಯಿಂಟ್ಸ್ ಗಳನ್ನ ಶೇರ್ ಮಾಡ್ತೀನಿ, ಓಕೆನಾ. ಆದಷ್ಟು ಟ್ರೈ ಮಾಡಿ ನೋಡಿ ಈ ತರ ಇರೋದಿಕ್ಕೆ, ಈ ತರ ಅಳವಡಿಸ್ಕೊಳ್ಳೋದಿಕ್ಕೆ ನಿಮ್ ಲೈಫ್ ಸ್ಟೈಲ್ ಅಲ್ಲಿ. ಸೊ ಹಾಗೇನೆ ನಾನು ಇನ್ನೊಂದು ಪಾಯಿಂಟ್ ಹೇಳೋದನ್ನ ಮರ್ತ್ಬಿಟ್ಟೆ. ಅಂತಂದ್ರೆ ಇದನ್ನ ನೀವು ಒಂದ್ ಮಂತ್ ವರ್ಗುನು ಈ ಚಾಲೆಂಜ್ ನ ತಗೊಬಹುದು. ಅಂದ್ರೆ ಡೈಲಿ ಒಂದೊಂದು ಪಾಯಿಂಟ್ ನ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ 30 ಡೇಸ್ ಅಲ್ಲಿ ನಿಮ್ಗೆ ಗೊತ್ತಿಲ್ದಂಗೆ ನಿಮ್ ಸೆಲ್ಫ್ ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಚೆನ್ನಾಗಿ ಗ್ರೋ ಆಗಿರುತ್ತೆ. ಸೊ ಆದಷ್ಟು ಇದನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಟ್ರೈ ಮಾಡಿ. ಈ ತರ ಟಿಪ್ಸ್ ಗಳನ್ನ ನೀವು ಅಳವಡಿಸ್ಕೊಳ್ಳಿ. ಸೊ ಆಲ್ಮೋಸ್ಟ್ ಈ ಟಿಪ್ಸ್ ಗಳೆಲ್ಲ ನಿಮಗೆ ಗೊತ್ತಿರೋದೇನೆ. ಸೊ ನಾನು ಒಂದ್ ಸ್ವಲ್ಪ ಪಾಯಿಂಟ್ ಔಟ್ ಮಾಡಿ ಹೇಳ್ತೀನಿ ಅಷ್ಟೇ. ಸೊ ಸ್ಟಾರ್ಟ್ ಮಾಡೋಣ. 30 ಡೇಸ್ ಸೆಲ್ಫ್ ಕಾನ್ಫಿಡೆನ್ಸ್ ಚಾಲೆಂಜ್ ವ್ಲಾಗ್ಗೆ ವೆಲ್ಕಮ್. ಸೊ ಫಸ್ಟ್ನೇ ಪಾಯಿಂಟ್ ಬಂದ್ಬಿಟ್ಟು ಪ್ರಾಕ್ಟೀಸ್ ಸೆಲ್ಫ್ ಕೇರ್ ಆಕ್ಟಿವಿಟೀಸ್ ಅಂತ ಇದೆ. ಸೊ ಪ್ರಾಕ್ಟೀಸ್ ಸೆಲ್ಫ್ ಕೇರ್ ಆಕ್ಟಿವಿಟೀಸ್ ಅಂತಿದೆ. ಸೊ ಫಸ್ಟ್ನೇ ಪಾಯಿಂಟ್ ಸೆಲ್ಫ್ ಕೇರ್ ಅಂತ ಬಂದಿದೆ. ಸೊ ನಮ್ಮನ್ನ ನಾವು ಕೇರ್ ಮಾಡ್ಕೋಬೇಕು. ಆಲ್ಮೋಸ್ಟ್ ನಾವು ಎಲ್ಲರನ್ನೂ ಕೇರ್ ಮಾಡೇ ಮಾಡ್ತೀವಿ ಅಲ್ವಾ. ಸೊ ಹಾಗಾಗಿ ನಮ್ಗೆ ಕೇರ್ ಮಾಡ್ಕೊಳ್ಳೋದಕ್ಕೆ ನಾವು ಒಂದಿಷ್ಟು ಟೈಮ್ ಅಂತ ಕೊಟ್ಕೋಬಹುದು. ಫಾರ್ ಎಕ್ಸಾಂಪಲ್ ಏನೇನ್ ಮಾಡ್ಬೋದು ಅಂತಂದ್ರೆ ಸೆಲ್ಫ್ ಕೇರ್ ಆಕ್ಟಿವಿಟೀಸ್ ಯಾವ್ದಾವ್ದು ಇರ್ಬೋದು ಅಂತ ನಾನು ನಿಮ್ ಜೊತೆ ಶೇರ್ ಮಾಡ್ತಿದ್ದೀನಿ. ಮೆಡಿಟೇಟ್ ಮಾಡೋದು, ಪ್ರೇ ಮಾಡೋದು, ಅಥವಾ ಒಂದು ಬುಕ್ ನ ಓದೋದಾಗಿರ್ಬೋದು, ಫೇವರೇಟ್ ಸಾಂಗ್ ನ ಕೇಳೋದು, ಯೋಗ ಮಾಡೋದು, ವಾಕ್ ಮಾಡೋದು. ಸೊ ಅಲೋನ್ ಆಗಿ ನಿಮ್ ಜೊತೆ ನೀವು ಟೈಮ್ ಅನ್ನ ಸ್ಪೆಂಡ್ ಮಾಡೋದೇ ನಿಮ್ಮ ಸೆಲ್ಫ್ ಕೇರ್ ಆಕ್ಟಿವಿಟಿ ಆಗಿರುತ್ತೆ. ಸೊ ಓಕೆನಾ, ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಸ್ಟಾರ್ಟ್ ಎ ಡೈಲಿ ಎಕ್ಸರ್ಸೈಸ್ ರೋಟೀನ್ ಅಂತ ಇದೆ. ಸೊ ಎಕ್ಸರ್ಸೈಸ್ ರೂಟೀನ್ ಸ್ಟಾರ್ಟ್ ಮಾಡೋದು ಕೂಡ ಸೆಲ್ಫ್ ಕಾನ್ಫಿಡೆನ್ಸ್ ನ ಜಾಸ್ತಿ ಮಾಡುತ್ತೆ. ಸೊ ನಾವು ಪದೇ ಅದನ್ನ ಹೇಳೋದಕ್ಕೆ ಹೋಗಲ್ಲ, ಎಲ್ಲ ಪಾಯಿಂಟ್ಸ್ ಗಳು ಅದಕ್ಕೆ ಕೂಡ ಇನ್ಕ್ಲೂಡ್ ಆಗುತ್ತೆ, ಓಕೆನಾ. ಸೊ ಇದರಲ್ಲಿ ಎಕ್ಸರ್ಸೈಸ್ ರೂಟೀನ್ ಯಾವ ತರ ಫಾಲೋ ಮಾಡೋದು ಅಂದ್ರೆ, ನಿಮ್ಗೆ ಏನಾದ್ರು ಅಂದ್ರೆ ಪ್ರತಿ ಒಬ್ಬ ವ್ಯಕ್ತಿನೂ ಪರ್ಫೆಕ್ಟ್ ಆಗಂತೂ ಇರಲ್ಲ ಅಲ್ವಾ. ಸೊ ಒಬ್ರಿಗೆ ವೆಯ್ಟ್ ಗೇನ್ ಆಗ್ಬೇಕು, ಒಬ್ರಿಗೆ ವೆಯ್ಟ್ ಲಾಸ್ ಆಗ್ಬೇಕು, ಇಲ್ಲ ಅವ್ರಿಗೆ ಪರ್ಸನಲ್ ಪ್ರಾಬ್ಲಮ್ಸ್ ಅಂತ ಇರ್ಬೋದು, ಇಲ್ಲ ತುಂಬಾ ದಪ್ಪ ಇದ್ದು ಬೊಜ್ಜೇನಾರು ಇದ್ರೆ ಅದನ್ನ ಕರಗಿಸೋದಾಗಿರ್ಬೋದು, ಇಲ್ಲ PCOS ಪ್ರಾಬ್ಲಮ್ಸ್ ಇರುತ್ತೆ ಲೇಡೀಸ್ಗೆ ಅಲ್ವಾ. ಸೊ ಆ ತರದನ್ನ ಮಾಡ್ಬೋದು. ಸೊ ಆಲ್ಮೋಸ್ಟ್ ಈ ತರ ಸಂಬಂಧಪಟ್ಟ ಎಕ್ಸರ್ಸೈಸ್ ನ ಮಾಡೋದಕ್ಕೆ ಟ್ರೈ ಮಾಡಿ. ಅಂದ್ರೆ ನಿಮ್ಗೆ ಹೆಲ್ಪ್ ಆಗ್ಬೇಕು. ಅದರಿಂದ ಈ ಕಡೆ ಎಕ್ಸರ್ಸೈಸ್ ಮಾಡ್ದಂಗೂ ಆಗ್ಬೇಕು, ಆ ಕಡೆ ನಿಮ್ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗ್ಬೇಕು. ಸೊ ಈ ತರ ನೀವು ಪಾಯಿಂಟ್ ಔಟ್ ಮಾಡ್ಕೊಂಡು ಈ ತರ ಡೈಲಿ ಎಕ್ಸರ್ಸೈಸ್ ರೋಟೀನ್ ಸ್ಟಾರ್ಟ್ ಮಾಡಿ. ಸೊ ಹಾಗೆ ಮೂರನೇ ಪಾಯಿಂಟ್ ಬಂದ್ಬಿಟ್ಟು ಟ್ರೈ ಎ ನ್ಯೂ ಹಾಬಿ ಅಥವಾ ಆಕ್ಟಿವಿಟಿ. ಯಾವ್ದಾದ್ರು ಒಂದು ಹೊಸ ಸ್ಕಿಲ್ ನ ಕಲ್ತ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಆದಷ್ಟು. ಸೊ ಏನೇನೆಲ್ಲ ಕಲ್ತ್ಕೋಬಹುದು ಹೌಸ್ ವೈಫ್ ಗಳು ಅಂತಂದ್ರೆ ಕುಕಿಂಗ್ ಇಂದಾನೆ ಕಲಿಬಹುದು. ಸೊ ಕುಕಿಂಗ್ ಅಲ್ಲಿ ಕೇಕ್ ಮಾಡೋದಿರ್ಬೋದು, ಬೆಡ್ ಮಾಡೋದಿರ್ಬೋದು, ಅಂದ್ರೆ ಬ್ರೆಡ್ ಪೀಸ್ ಏನ್ ಬರುತ್ತೆ ಅದನ್ನ ಮಾಡೋದಿರ್ಬೋದು, ಅಥವಾ ಹೊಸದಾಗಿ ಏನಾದ್ರು ಅಡುಗೆ ರೆಸಿಪಿ ಮಾಡೋದಿರ್ಬೋದು, ಇಲ್ಲ ನಿಮ್ಗೆ ಡ್ಯಾನ್ಸಿಂಗ್ ಬರುತ್ತೆ ಡ್ಯಾನ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡೋದು, ಮೇಕಪ್ ಕೋರ್ಸ್ ಗಳೆಲ್ಲ ಇದೆ ಅಲ್ವಾ. ಸೊ ಅದೆಲ್ಲ ಮಾಡ್ಬೋದು. ಅಥವಾ ಹೋಸ್ಟಿಂಗ್, ಆಂಕರಿಂಗ್ ಮಾಡ್ತೀನಿ ಅಂದ್ರೆ ಅದನ್ನು ಕೂಡ ಮಾಡ್ಬೋದು. ಅದನ್ನ ಬಿಟ್ರೆ ಯಾವ್ದಾದ್ರು ಕ್ರಾಫ್ಟಿಂಗ್, ಮನೆ ಡೆಕೋರೇಟಿವ್ ಆಗಿ ಐಟಮ್ಸ್ ಮಾಡೋದು. ಸೊ ಈ ತರ ಎಷ್ಟೊಂದು ಆಕ್ಟಿವಿಟಿ ಇದೆ ಅಲ್ವಾ. ಆದಷ್ಟು ಈ ತರ ಆಕ್ಟಿವಿಟಿಗಳಿಗೆ ನಿಮ್ಮನ್ನ ನೀವು ತೊಡಸ್ಕೊಳ್ಳಿ. ಆದಷ್ಟು ಸ್ವಲ್ಪ ಟೈಮೇ ಕೊಡಿ ಒಂದ್ ದಿನದಲ್ಲಿ. ಆದಷ್ಟು ಟ್ರೈ ಮಾಡಿ ಈ ತರ ಮಾಡೋದನ್ನ.
ನೆಕ್ಸ್ಟ್ 4ನೇ ಪಾಯಿಂಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಪ್ರಾಕ್ಟೀಸ್ ಸೇಯಿಂಗ್ ನೋ ಅನ್ನೋದು. ಸೊ ಪ್ರಾಕ್ಟೀಸ್ ಸೇಯಿಂಗ್ ನೋ ಅಂತಂದ್ರೆ ನಾವು ಆಲ್ಮೋಸ್ಟ್ ಹೌಸ್ ವೈಫ್ ಆಗಿರ್ಬೋದು, ಇಲ್ಲ ಹುಡುಗಿರಾಗಿರ್ಬೋದು, ಏನೇ ಆಗಿರ್ಲಿ, ಈಗ ತಾಯಿ ಆಗಿರ್ಲಿ, ತಂದೆ ಆಗಿರ್ಲಿ, ಯಾರು ಏನೇ ಹೇಳಿದ್ರು ಅವ್ರು ಯಾವ್ದಾದ್ರು ಒಂದ್ ಕೆಲಸ ಹೇಳಿದ್ರೆ, ಇಲ್ಲ ಅವ್ರು ಹೇಳಿರೋ ಮಾತನ್ನ ನಾವು ಕೇಳಲೇಬೇಕು. ನೀವ್ ಹೇಳಿದ್ದೆ ಸರಿ, ಆಯ್ತು ಅಂತ ತಲೆ ಆಡ್ಸ್ಲೇಬೇಕು ಅಲ್ವಾ. ಸೊ ನಮ್ ಸೆಲ್ಫ್ ರೆಸ್ಪೆಕ್ಟ್ ನ ನಾವು ಬಿಟ್ಟಿರ್ತೀವಿ. ಅಥವಾ ಇವಾಗ ಹೌಸ್ ವೈಫ್ ಮನೇಲೆ ಆಗಿರ್ಬೋದು, ಒಂದ್ ಅತ್ತೆ ಏನಾದ್ರು ಹೇಳ್ತಾರೆ, ಹಸ್ಬೆಂಡ್ ಏನಾದ್ರು ಹೇಳ್ತಾರೆ, ಇಲ್ಲ ರಿಲೇಷನ್ ಅಲ್ಲಿ ಯಾರಾದ್ರೂ ಏನಾದ್ರು ಹೇಳ್ತಾರೆ, ನೀನ್ ಅದನ್ನ ಮಾಡ್ಬೇಡ, ನೀನ್ ಹಿಂಗೆ ಇರು, ನೀನ್ ಹಂಗೆ ಇರು. ಸೊ ಅವ್ರು ನಿಮ್ಗೆ ಇಷ್ಟ ಇಲ್ಲದೆ ಇರೋ ಕೆಲಸನೇ ಹೇಳ್ತಾರೆ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ದು, ಎಲ್ಲರೂ ಈ ತರ ಮಾಡಲ್ಲ, ಬಟ್ ಹೇಳಿದ್ದು ಆಲ್ಮೋಸ್ಟ್ ಎಲ್ಲರೂ ಕೂಡ ಅಯ್ಯೋ ಅವ್ರು ಬೇಜಾರ್ ಮಾಡ್ಕೊಬಿಟ್ರೆ, ಅಯ್ಯೋ ಅವ್ರು ಏನಾದ್ರು ಫೀಲ್ ಮಾಡ್ಕೊಬಿಟ್ರೆ ಅಂತ ಅಂದ್ಬಿಟ್ಟು ಸರಿ ಆಯ್ತು ನೀನ್ ಹೇಳ್ದಂಗೆ ಆಗ್ಲಿ, ನೀನ್ ಹೇಳಿದ್ ನಾನು ಮಾಡ್ತೀನಿ, ಹೌದು. ಅಕಸ್ಮಾತ್ ನಿಮ್ ಹತ್ರ ಯಾರಾದ್ರೂ ನಿಮ್ ಫ್ರೆಂಡೇ ಆಗಿರ್ಬೋದು, ಏನೇ ಆಗಿರ್ಬೋದು, ಫಾರ್ ಎಕ್ಸಾಂಪಲ್ ಒಂದು ಅಮೌಂಟ್ ಕೇಳಿದ್ರು ಅಂತ ಅನ್ಕೊಳ್ಳಿ, ಬಟ್ ನಿಮ್ ಹತ್ರ ಇರಲ್ಲ. ಅವಾಗ ನೀವು ಕೊಟ್ಟಿಲ್ಲ ಅಂತಂದ್ರೆ ಅಯ್ಯೋ ಅವಳು ಬೇಜಾರ್ ಮಾಡ್ಕೋತಾಳಲ್ಲ ಅಂತ ಅಂದ್ಬಿಟ್ಟು ಸರಿ ಆಯ್ತು ಟ್ರೈ ಮಾಡ್ತೀನಿ, ನೋಡ್ತೀನಿ ಅಂತ ಅಂದ್ಬಿಟ್ಟು ನೀವು ಕಷ್ಟಪಟ್ಟು ಕಲ್ಸೋದು ಹೆಂಗಿದೆ. ಅಥವಾ ನೀವು ಇಲ್ಲ ಆಗಲ್ಲ, ನನ್ನ ಹತ್ರ ಇಲ್ಲ ಅನ್ನೋದು ಕೂಡ ನಿಮ್ ಸೆಲ್ಫ್ ರೆಸ್ಪೆಕ್ಟ್ ನ ತೋರಿಸುತ್ತೆ, ಸೆಲ್ಫ್ ಕಾನ್ಫಿಡೆನ್ಸ್ ಲೆವೆಲ್ ನ ಬಿಲ್ಡ್ ಮಾಡುತ್ತೆ ಅಂತಾನೆ ಹೇಳ್ತೀನಿ. ಸೊ ಆದಷ್ಟು ಎಲ್ಲದಕ್ಕೂ ಕೂಡ ನಿಮ್ಗೆ ಇಷ್ಟ ಇಲ್ಲದೆ ಇರೋ ಕೆಲಸಕ್ಕೆ ಆಗಲ್ಲ ಅನ್ನೋ ಒಂದು ಪದನ ಜಾಸ್ತಿ ಯೂಸ್ ಮಾಡೋದನ್ನ ಕಲೀರಿ, ಓಕೆನಾ. ಎಲ್ಲಾನು ಮಾಡ್ಲೇಬೇಕು, ಎಲ್ಲರ ಜೊತೆಗೂ ಚೆನ್ನಾಗಿರ್ಲೇಬೇಕು ಅಂತ ಏನಿಲ್ಲ ಅಲ್ವಾ. ನಿಮ್ಗೆ ಸರಿ ಅನ್ಸೋದನ್ನ ಮಾಡಿ, ನಿಮ್ಗೆ ಸರಿ ಅನ್ಸ್ತಾ ಇಲ್ವಾ, ಇಲ್ಲ ಆಗಲ್ಲ ನನ್ ಜೊತೆ, ಆ ವ್ಯಕ್ತಿ ನನ್ ಜೊತೆ ಇರೋದು ನಂಗೆ ಇಷ್ಟ ಇಲ್ಲ ಅಂತ ಹೇಳೋದನ್ನ ಕಲ್ತ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು 5ನೇ ಪಾಯಿಂಟ್ ಕಾನ್ವರ್ಸೇಷನ್ ಅಂತ ಇದೆ. ಸೊ ಕಾನ್ವರ್ಸೇಷನ್ ಅಂತಂದ್ರೆ ನಿಮ್ಗೆ ಗೊತ್ತಿರುತ್ತೆ, ನಾವು ಒಬ್ಬ ವ್ಯಕ್ತಿ ಜೊತೆ ಯಾವ ತರ ಮಾತಾಡ್ತೀವಿ ಅನ್ನೋದು ಕೂಡ ನಮ್ ಸೆಲ್ಫ್ ಕಾನ್ಫಿಡೆನ್ಸ್ ನ ತೋರಿಸುತ್ತೆ. ಹೇಗಪ್ಪ ಅಂತಂದ್ರೆ ನಾವು ಯಾರಾದ್ರೂ ತುಂಬಾ ದೊಡ್ಡ ವ್ಯಕ್ತಿ ಬಂದ್ರೆ, ಇಲ್ಲ ನಮ್ಮ ಮನೇಲಿ ದೊಡ್ಡ ಹಿರಿಕರು ಅಥವಾ ಏನೋ ಒಂದು, ಈಗ ಅತ್ತೆನೇ ತಗೊಳ್ಳಿ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಅವ್ರ ಜೊತೆ ನಾವು ನಾರ್ಮಲ್ ಆಗಿ ಚೆನ್ನಾಗಿ ಅಮ್ಮನ ಜೊತೆ ಮಾತಾಡ್ತೀವ, ಇಲ್ಲ ಅಲ್ವಾ ಒಂದ್ ಸ್ವಲ್ಪ ಭಯದಿಂದ ಮಾತಾಡ್ತೀವಿ. ಬಟ್ ಬೇಡ, ನಾವು ಎಷ್ಟು ಸರಿ ಇದೀವಿ, ನಾವು ಸರಿ ಇದ್ರೆ ಸರಿಯಾಗಿ ಸ್ಟ್ರಾಂಗ್ ಆಗಿ ಸ್ವಲ್ಪ ಧೈರ್ಯವಾಗಿ ಮಾತಾಡೋದನ್ನ ಕಲ್ತ್ಕೊಳ್ಳಿ. ಸೊ ಯಾವ ವ್ಯಕ್ತಿ ಜೊತೆ ಯಾವ ತರ ಮಾತಾಡ್ಬೇಕು, ಎಷ್ಟು ಮಾತಾಡ್ಬೇಕು, ಸೊ ಅವಶ್ಯಕತೆ ಇದ್ರೆ ಮಾತಾಡೋಣ, ಅವಶ್ಯಕತೆ ಇಲ್ವಾ ವ್ಯಕ್ತಿ ಜೊತೆ ಮಾತಾಡೋದು ಬೇಡ, ನಮ್ಗೆ ಇಷ್ಟ ಇಲ್ಲ, ನಮ್ಗೆ ಅವರಿಂದ ಯೂಸಸ್ ಇಲ್ಲ ಅಂತಂದ್ಮೇಲೆ ಸುಮ್ನೆ ಅನಾವಶ್ಯಕವಾಗಿ ಅವ್ರ ಜೊತೆ ಮಾತಾಡೋದಾಗಿರ್ಬೋದು, ಸುಮ್ನೆ ಟೈಮ್ ವೇಸ್ಟ್ ಅಲ್ವಾ. ಸೊ ಹಾಗಾಗಿ ಎಷ್ಟು ಯಾವ ವ್ಯಕ್ತಿ ಜೊತೆ ನಾವು ಯಾವ ತರ ಮಾತಾಡಿದ್ರೆ ನಮ್ಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ನಾವು ಎಷ್ಟು ಕಲ್ತ್ಕೋತೀವಿ ಅವ್ರ ಜೊತೆ ಮಾತಾಡೋದ್ರಿಂದ ಅನ್ನೋದ್ರ ಮೇಲೆ ನೀವು ಅವ್ರ ಜೊತೆ ಮಾತಾಡೋ ಸ್ಕಿಲ್ ನ ಕಲ್ತ್ಕೊಳ್ಳಿ, ಓಕೆನಾ. ನೀವು ಮಾತಾಡೋ ಸ್ಕಿಲ್ ಕೂಡ ಒಬ್ಬೊಬ್ರಿಗೆ ಇಷ್ಟ ಆಗ್ಬಹುದು ಅಲ್ವಾ. ಸೊ ಹಾಗಾಗಿ ಎಷ್ಟು ಚೆನ್ನಾಗಿ ನಾವು ಮಾತಾಡೋದನ್ನ ಕಲ್ತ್ಕೋತೀವಿ ಅದನ್ನು ಕೂಡ ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಅದ್ಬಿಟ್ಟು ಅಯ್ಯೋ ಹಂಗೆ ಹಿಂಗೆ ಅನ್ನೋದು ಒಂಥರ ಚೆನ್ನಾಗಿರಲ್ಲ ಅಲ್ವಾ. ಸೊ ಆತರ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು 6ನೇ ಪಾಯಿಂಟ್ ಪ್ರಾಕ್ಟೀಸ್ ಪಾಸಿಟಿವ್ ಸೆಲ್ಫ್ ಟಾಕ್ ಅಂತ ಇದೆ. ಸೊ ನಿಮ್ ಬಗ್ಗೆ ನೀವು ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಪಾಸಿಟಿವ್ ಆಗಿ ಮಾತಾಡೋದನ್ನ ಕಲ್ತ್ಕೊಡಿ. ಅಯ್ಯೋ ನೀನ್ ಚೆನ್ನಾಗಿಲ್ಲ, ಅಯ್ಯೋ ನೀನ್ ಸಣ್ಣಗಿದ್ಯಾ, ಅಯ್ಯೋ ನಿನ್ ಮೂಗ್ ಸೊಂಟ ಆಗಿದೆ, ಅಯ್ಯೋ ನಿನ್ ಕಣ್ ಸರಿ ಇಲ್ಲ, ನಿನ್ ಸ್ಕಿನ್ ಚಂದಿಲ್ಲ ಅನ್ಕೊಳ್ಳೋದನ್ನ ನಾವೇ ರೂಢಿ ಮಾಡ್ಕೋತಿರ್ತೀವಿ ಅಲ್ವಾ. ಅಂದ್ರೆ ಯಾರು ಬೇರೆಯವ್ರು ಹೇಳಿರ್ಬೋದು, ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಏನಿಲ್ಲ ಅಲ್ವಾ. ನಮ್ಮನ್ನ ನಾವು ಇಷ್ಟಪಡೋದನ್ನ ಕಲ್ತ್ಕೋಬೇಕು. ನಾನ್ ಚೆನ್ನಾಗಿದ್ದೀನಿ, ನಾನ್ ಸಣ್ಣಗಿದ್ದೀನಿ, ಹೌದು ನಾನ್ ಸಣ್ಣಗಿದ್ದೀನಿ, ನಾನೇ ಇಷ್ಟ ಅಷ್ಟೇ. ಸೊ ನಾನು ವೈಟ್ ಹಾಕಿದ್ದೀನಿ, ಬ್ಲಾಕ್ ಹಾಕಿದ್ದೀನಿ, ನಾನು ಬ್ಲಾಕ್ ಹಾಕಿದ್ದೀನಿ ಅಷ್ಟೇ. ಸೊ ಈ ತರ ನಿಮ್ಮನ್ನ ಫಸ್ಟ್ ನೀವು ಇಷ್ಟಪಡೋದನ್ನ ಟ್ರೈ ಮಾಡಿ. ನಿಮ್ ಬಗ್ಗೆ ನೀವು ನೆಗೆಟಿವ್ ಆಗಿ ಯಾವುದೇ ಕಾರಣಕ್ಕೂ ಮಾತಾಡಕ್ ಹೋಗ್ಬೇಡಿ. ಅಂದ್ರೆ ನೀನ್ ಏನ್ ಹಿಂಗಿದ್ಯಾ ಅಂತ ಕನ್ನಡಿ ಮುಂದೆ ಬೈಕೊಳ್ಳೋದಾಗಿರ್ಬೋದು, ನೀನ್ ಸ್ವಲ್ಪನೂ ಚೆನ್ನಾಗಿಲ್ಲ, ಅಯ್ಯೋ ಯಾಕೆ ಈ ತರ ಡ್ರೆಸ್ ಮಾಡ್ಕೊಂಡಿದ್ಯಾ, ಸೊ ಅದನ್ನೆಲ್ಲ ನೆಗೆಟಿವ್ ಥಾಟ್ ನ ಬಿಟ್ಬಿಡಿ. ಸೊ ಪಾಸಿಟಿವ್ ಥಾಟ್ ನ ಯಾವ ತರ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅಂತಂದ್ರೆ, ಐ ಆಮ್ ಸ್ಟ್ರಾಂಗ್, ಐ ಆಮ್ ಬ್ಯೂಟಿಫುಲ್, ಐ ಆಮ್ ಮೋರ್ ದೆನ್ ಬ್ಯೂಟಿಫುಲ್ ಇನ್ ದ ವರ್ಲ್ಡ್ ಅಂತಾನೆ ಹೇಳ್ಬೋದು. ಸೊ ನಾನು ತುಂಬಾ ಸಕ್ಸಸ್ ಆಗ್ತೀನಿ ನನ್ನ ಲೈಫ್ ಅಲ್ಲಿ. ಸೊ ಒಳ್ಳೊಳ್ಳೆ ರೀತಿ ಐ ಡಿಸರ್ವ್ ಮೈ ಲವ್, ಏನೋ ಎಕ್ಸೆಟ್ರಾ ಥಿಂಗ್ಸ್ ಎಲ್ಲ ಇರುತ್ತೆ ಅಲ್ವಾ. ಸೊ ಐ ಆಮ್ ಇಂಟೆಲಿಜೆಂಟ್, ಐ ಆಮ್ ಗ್ರೋಯಿಂಗ್, ಐ ಆಮ್ ಲರ್ನಿಂಗ್, ಐ ಆಮ್ ಸ್ಟ್ರಾಂಗ್, ಐ ಆಮ್ ಕೇಪಬಲ್, ಐ ಆಮ್ ಡಿಸರ್ವ್ ಲವ್, ಐ ಹ್ಯಾವ್ ಡಿಸರ್ವ್ ಮೈ ಪ್ಲೇಸ್, ಸಿಕ್ಕಾಪಟ್ಟೆ ಇನ್ಫಾರ್ಮೇಶನ್ ಸಿಕ್ಕತ್ತೆ. ಸೊ ಈ ತರ ಪಾಯಿಂಟ್ಸ್ ಗಳಲ್ಲಿ ನೀವು ಇದನ್ನ ಸರ್ಚ್ ಮಾಡಿ ನಿಮ್ ಬಗ್ಗೆ ನೀವು ಹೇಳ್ಕೊಳ್ಳೋದನ್ನ ಟ್ರೈ ಮಾಡಿ. ಐ ಲವ್ ಮೈ ಸೆಲ್ಫ್, ಐ ಲವ್ ಮೈ ಬ್ಯೂಟಿ, ಐ ಲವ್ ಮೈ ಡ್ರೆಸ್, ಸೊ ಎಕ್ಸೆಟ್ರಾ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು 7ನೇ ಪಾಯಿಂಟ್ ಪ್ರಾಕ್ಟೀಸ್ ಪಾಸಿಟಿವ್ ಅಫರ್ಮೇಶನ್. ಸೊ ಅಫರ್ಮೇಶನ್, ಸೆಲ್ಫ್ ಟಾಕು, ಸೊ ಸೆಲ್ಫ್ ಲವ್, ಸೆಲ್ಫ್ ಕೇರ್, ಸೊ ಎಲ್ಲ ಒಂದೇ ರೀತಿ ಬರುತ್ತೆ ಅಂತಾನೆ ಹೇಳ್ತೀನಿ. ಸೊ ಪ್ರಾಕ್ಟೀಸ್ ಪಾಸಿಟಿವ್ ಅಫರ್ಮೇಶನ್ ಅಂತಂದ್ರೆ ಅದೇ ನಾನು ಇವಾಗ ಹೇಳ್ದಂಗೆನೆ ನೆಗೆಟಿವ್ ಥಾಟ್ಸ್ ನ ನಿಮ್ ಬಗ್ಗೆ ನೀವೇ ಹೇಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾರು ಏನೇ ನೀವು ಅನ್ಲಕ್ಕಿ ಆಗಿರ್ಬೋದು, ನೀನೊಂಥರ ಅನಿಷ್ಟ ದರಿದ್ರ, ಯಾರು ಏನೇ ಆದ್ರೂ ನೀವು ತಲೆಗೆ ಹಾಕೋಬಿಡಿ, ನೀವು ಲಕ್ಕು, ನೀವು ತುಂಬಾ ಚೆನ್ನಾಗಿದ್ದೀರಾ. ಸೊ ಆ ತರ ಇದ್ರಲ್ಲಿ ಯಾವ ತರ ಹೇಳ್ಕೋಬಹುದು ಅಂದ್ರೆ, ಐ ಆಮ್ ಗ್ರೇಟ್ಫುಲ್, ಐ ಆಮ್ ಪವರ್ಫುಲ್, ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಐ ಆಮ್ ಅಚೀವ್ ಮಾಡ್ತೀನಿ, ನಾನು ಸಿಕ್ಕಾಪಟ್ಟೆ ಸ್ಟ್ರಾಂಗು, ನನ್ನನ್ನು ಯಾರು ಏನು ಮಾಡೋದಕ್ಕಾಗಲ್ಲ ಅಂತ ಒಳ್ಳೆ ರೌಡಿ ತರನೇ ಹೇಳ್ಕೋಬಹುದು. ಅಂದ್ರೆ ಬಟ್ ಪಾಸಿಟಿವ್ ಆಗಿ ಹೇಳ್ಕೋಬೇಕು. ಸೊ ಈ ತರ ಅಫರ್ಮೇಶನ್ ಗಳು ಸೆಲ್ಫ್ ಟಾಕ್ ನ ನಿಮ್ ಲೈಫ್ ಸ್ಟೈಲ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಸೊ ಹಾಗೇನೆ ನೆಕ್ಸ್ಟ್ 8ನೇ ಪಾಯಿಂಟ್ ಬಂದ್ಬಿಟ್ಟು ಟ್ರೈ ಎ ನ್ಯೂ ಟೈಪ್ ಆಫ್ ಎಕ್ಸರ್ಸೈಸ್ ಅಂತ ಇದೆ. ಅಂದ್ರೆ ಹೊಸ ರೀತಿ ಎಕ್ಸರ್ಸೈಸ್ ಗಳನ್ನ ಕಲ್ತ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಇವಾಗ ಸೂರ್ಯ ನಮಸ್ಕಾರ ಆಗಿರೋದಿರ್ಬೋದು, ಎಕ್ಸರ್ಸೈಸ್ ಅಂದ ತಕ್ಷಣ ಅಯ್ಯೋ ಬಾಡಿನೇ ವರ್ಕೌಟ್ ಮಾಡ್ಬೇಕು ಅಲ್ಲ, ಯೋಗನು ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಅಂದ್ರೆ ಹೊಸದು ನಿಮ್ಗೆ ಏನ್ ಗೊತ್ತಿಲ್ಲ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡಿ, ಅದ್ರ ಬಗ್ಗೆ ಎಕ್ಸರ್ಸೈಸ್ ನ ಕಲ್ತ್ಕೊಳ್ಳೋದಕ್ಕೆ ಕೂಡ ಟ್ರೈ ಮಾಡಿ. ಹಾಗೇನೆ 9ನೇ ಪಾಯಿಂಟ್ ಬಂದ್ಬಿಟ್ಟು ರೈಟ್ ಎ ಲವ್ ಲೆಟರ್ ಟು ಯುವರ್ ಸೆಲ್ಫ್ ಅಂತಾನೆ ಇದೆ. ಸೊ ನಿಮ್ಗೋಸ್ಕರ ನೀವು ಪ್ರೀತಿಯಿಂದ ಲವ್ ಲೆಟರ್ ಬರ್ಕೊಳ್ಳಿ. ಬೇರೆಯವ್ರಿಗೋಸ್ಕರ ಬರ್ಡೇಗೆ ಸರ್ಪ್ರೈಸ್ ಕೊಡೋದು, ಅವ್ರಿಗೆ ಗಿಫ್ಟ್ ಕೊಡೋದು, ಸೊ ಏನೇನೆಲ್ಲ ಮಾಡ್ಬಿಟ್ಟಿರ್ತೀವಲ್ಲ, ಬಟ್ ನಮ್ಗೋಸ್ಕರ ನಾವ್ ಏನನ್ನು ಮಾಡ್ಕೊಂಡಿರಲ್ಲ. ಅದಂತೂ 100-200% ಸತ್ಯ.
ನಿಮ್ಗೋಸ್ಕರ ಲವ್ ಲೆಟರ್ ಬರ್ಕೊಂಡಿರೋಕ್ ಸಾಧ್ಯನೇ ಇಲ್ಲ ಅಲ್ವಾ. ಸೊ ಪ್ರತಿಯೊಬ್ಬರಿಗೂ ನಾವು ಸರ್ಪ್ರೈಸ್ ಕೊಡ್ಬೇಕು ಅಂತೆಲ್ಲ ಥಿಂಕ್ ಮಾಡೇ ಮಾಡ್ತೀವಿ. ಬಟ್ ನಮ್ಗೋಸ್ಕರ ನಾವು ಸರ್ಪ್ರೈಸ್ ಕೊಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಬೇರೆಯವ್ರಿಗೆ ಕೊಡ್ಬೇಕು ಅಂತ ಏನಿಲ್ಲ ಅಲ್ವಾ, ಬೇರೆಯವ್ರಿಗೆ ನಮ್ಗೋಸ್ಕರ ಲೆಟರ್ ಬರೀಬೇಕು ಆತರ ಏನಿಲ್ಲ ಅಲ್ವಾ. ನಿಮ್ಗೆ ಇಷ್ಟವಾಗಿರೋದನ್ನೇ ನೀವು ಮಾಡಿ, ಬೇರೆಯವ್ರಿಗೆ ಬಿಟ್ಟೇ ಹಾಕ್ಬಿಡಿ ಅಂತಾನೆ ಹೇಳ್ತೀನಿ ನಾನು ಕಂಪ್ಲೀಟ್ ಆಗಿ. ನಿಮ್ಗೋಸ್ಕರ ಪ್ರೀತಿಯಿಂದ ನಿಮ್ಗೆ ನಿಮ್ ಬಗ್ಗೆ ಎಷ್ಟು ಗೊತ್ತೋ ಅದನ್ನ ಲೆಟರ್ ಅಲ್ಲಿ ಬರೆದು ನೀವೇ ಓದ್ಕೊಳ್ಳಿ. ನಿಮ್ಗೆ ಒಂಥರ ಖುಷಿ ಆಗುತ್ತೆ, ಏನೋ ನಿಜ ಎಷ್ಟು ಸ್ಟ್ರಾಂಗ್ ಇದೀನಿ ಅಲ್ವಾ, ನಾನು ಎಷ್ಟು ಬೇಗ ಕೆಲಸ ಎಲ್ಲ ಮುಗಿಸ್ತೆ ಅಲ್ವಾ, ನಾನು ಹೊಸದಾಗಿ ಅಡುಗೆ ಕಲ್ತ್ಕೊಂಡೆ ಅಲ್ವಾ, ಹೊಸದಾಗಿ ನಾನು ಏನೋ ಒಂದು ಸ್ಕಿಲ್ ನ ಕಲ್ತ್ಕೊಂಡೆ ಅಲ್ವಾ. ಸೊ ಈ ತರ ಲೆಟರ್ ನ ಬರೀರಿ, ಪ್ರೀತಿಯಿಂದ ಹೇಗಿದೆಯಾ ಒಂದ್ ಫ್ರೆಂಡ್ ನ ಮಾತಾಡ್ಸೋ ರೀತಿ ನಿಮ್ ಸೆಲ್ಫ್ ನ ನೀವು ಮಾತಾಡ್ಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸೊ ಹಾಗೇನೆ ಸೆಲ್ಫ್ ಲೆಟರ್ ನ ಕೂಡ ಬರೆಯೋದಕ್ಕೆ ಆದಷ್ಟು ಟ್ರೈ ಮಾಡಿ. ಓಕೆನಾ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು 10ನೇ ಪಾಯಿಂಟ್, ಮೇಕ್ ಎ ಲೀಸ್ಟ್ ಆಫ್ ಯುವರ್ ಸ್ಟ್ರೆಂತ್ ಅಂತಾನೆ ಇದೆ. ಸೊ ಇನ್ಕ್ಲೂಡ್ ಯುವರ್ ಲವ್ ಲೆಟರ್ಗೆ ಸೇರುತ್ತೆ ಇದು. ಹೆಂಗಪ್ಪ ಅಂತಂದ್ರೆ ನಿಮ್ಮ ಸ್ಟ್ರೆಂತ್ ಬಗ್ಗೆ ನೀವು ಲೆಟರ್ನಾರು ಬರ್ಕೋಬಹುದು, ಇಲ್ವಾ ಒಂದು ಲೀಸ್ಟ್ ಆದ್ರೂ ಮಾಡ್ಕೋಬಹುದು. ನಿಮ್ ಸ್ಟ್ರೆಂತ್ ಏನು, ಸ್ಟ್ರೆಂತ್ ಆಗಿರೋ ವರ್ಡ್ ನ ಯಾವಾಗ್ಲೂ ಹೇಳೋದಕ್ಕೆ ಟ್ರೈ ಮಾಡಿ. ವೀಕ್ ಆಗಿರೋ ವರ್ಡ್ ಬಿಟ್ಬಿಡಿ. ಅಯ್ಯೋ ನನ್ ಕೈಲಿ ಮಾಡೋದಕ್ಕೆ ಆಗಲ್ವೇನೋ, ನನ್ ಕೈಲಿ ಆಗಲ್ಲ, ಅಯ್ಯೋ ನನ್ಗೆ ಹೋಗಕ್ ಇಷ್ಟ ಇಲ್ಲ, ಅಯ್ಯೋ ನಂಗೆ ನಿದ್ದೆ ಮಾಡ್ಬೇಕು ಅನಿಸ್ತು, ಇದನ್ನೆಲ್ಲ ಕಂಪ್ಲೀಟ್ ಬಿಟ್ಬಿಡಿ. ಓಕೆನಾ. ಸೊ ಆದಷ್ಟು ಏನಾದ್ರೂ ಒಂದು ಕ್ರಿಯೇಟಿವ್ ಆಗಿ ಮಾಡೋದಾಗಿರ್ಬೋದು, ಆರ್ಗನೈಸ್ ಆಗಿ ಇಟ್ಕೊಳ್ಳೋದಾಗಿರ್ಬೋದು, ಹೊಸದಾಗಿ ಏನಾದ್ರೂ ಟ್ರೈ ಮಾಡ್ತಾನೆ ಇರಿ. ಯಾಕಂದ್ರೆ ಇರೋದು ಇಷ್ಟೇ ಟೈಮ್ ಆಯ್ತಾ, ಇಷ್ಟೇ ಟೈಮ್ ಇವತ್ತು ಮುಗ್ದೋಗ್ಬಿಟ್ರೆ ಮತ್ತೆ ನಾಳೆ ಸಿಗೋಕ್ ಚಾನ್ಸೇ ಇಲ್ಲ. ಸೊ ಇಷ್ಟು ಟೈಮ್ ನ ಎಷ್ಟು ಸಿಕ್ಕಿದೆ ನಿಮ್ಗೆ, ಆ ಟೈಮ್ ನ ಆದಷ್ಟು ನೀವು ಯೂಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಎಷ್ಟು ಟೈಮ್ ಸಿಗುತ್ತೆ ಅದರಲ್ಲಿ ನಿಮ್ಮ ಮನೆ ಡೆಕೋರೇಟಿವ್ ಮಾಡೋದಾಗಿರ್ಬೋದು, ಹೊಸ ರೀತಿ ಅಡುಗೆ ಕಲ್ತ್ಕೊಳ್ಳೋದಾಗಿರ್ಬೋದು, ನಿಮ್ ಫ್ರೆಂಡ್ಸ್ ಜೊತೆ ಮಾತಾಡೋದಾಗಿರ್ಬೋದು. ಈಗ ಫ್ರೆಂಡ್ಸ್ ಜೊತೆ ಮಾತಾಡೋದ್ರಿಂದ ನಮ್ಗೆ ಒಳ್ಳೆ ಥಾಟ್ಸ್ ಬರುತ್ತೆ. ಬೇರೆ ಕೆಟ್ಟಾಗಿ ನೆಗೆಟಿವ್ ಆಗಿ ಮಾತಾಡೋದು ಬೇಡ, ಒಳ್ಳೆ ರೀತಿಯಲ್ಲಿ ಮಾತಾಡಿ. ಯಾವ ತರ ಇರ್ಬೋದು, ನಾವು ಯಾವ ತರ ಮಾಡ್ಬೋದು. ಸೊ ನಿಮ್ಗೆ ಅಂತಾನೆ ಬೆಸ್ಟ್ ಫ್ರೆಂಡ್ಸ್ ಇದ್ದೇ ಇರ್ತಾರೆ ಅಲ್ವಾ. ಸೊ ಅವ್ರ ಜೊತೆ ಮಾತಾಡಿದಾಗ ನೀವು ಹೊಸದಾಗಿ ಏನಾದ್ರೂ ಒಂದು ವಿಚಾರನ ಕಲ್ತ್ಕೋಬಹುದು. ಹಾಗೇನೆ ನಿಮ್ ಬಗ್ಗೆ ನೀವು ಹೇಳ್ಬೋದು. ಸೊ ಎಲ್ಲಾ ತರದ ವಿಷಯದಲ್ಲೂ ಒಂದ್ ಸ್ವಲ್ಪ ಸ್ಟ್ರಾಂಗ್ ಆಗಿರೋ ಲೈನ್ಸ್ ನ ಹೇಳಿ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಕ್ರಿಯೇಟಿವ್, ಆರ್ಗನೈಸ್, ಡೆಡಿಕೇಟ್ ಮಾಡೋದು, ಕಾಮ್ ಆಗಿರೋದು, ಪಾಸಿಟಿವ್ ಆಗಿರೋದು, ಸೆಲ್ಫ್ ಕಾನ್ಫಿಡೆಂಟ್, ರಿಯಲಿಸ್ಟಿಕ್, ರೆಸ್ಪಾನ್ಸಿಬಲ್. ಸೊ ಇಷ್ಟನ್ನು ಕೂಡ ಒಳ್ಳೆ ಸ್ಟ್ರಾಂಗ್ ಸ್ಟ್ರೆಂತ್ ಲೈನ್ಸ್ ವರ್ಡ್ಸ್ ಅಂತಾನೆ ಹೇಳ್ತೀನಿ. ಸೊ ಹಾಗೇನೆ ವೀಕ್ ವರ್ಡ್ಸ್ ಅಂದ್ರೆ ಶೈ ಮಾಡ್ಕೊಳ್ಳೋದು, ಇವು ಬೋರಿಂಗ್, ಬೇಜಾರು, ನಾನು ಆಗ್ಲೇ ಹೇಳಿದೆ ನೆಗೆಟಿವ್ ಆಗಿ ಥಿಂಕ್ ಮಾಡೋದು, ವೀಕ್ ಅನ್ಸೋದು. ಸೊ ಈ ತರ ಅದ್ ಬಂದ್ಬಿಟ್ಟು 10ನೇ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು 11ನೇ ಪಾಯಿಂಟ್, ಸ್ಟಾರ್ಟ್ ಎ ಗ್ರಾಟಿಟ್ಯೂಡ್ ಜರ್ನಲ್ ಅಂತ ಇದೆ. ಸೊ ಆದಷ್ಟು ನೀವು ಜರ್ನಲ್ ನ ಬರೆಯೋದಕ್ಕೆ ಟ್ರೈ ಮಾಡಿ. ಓಕೆನಾ. ಜರ್ನಲ್ ಅಂದ್ರೆ ಆದಷ್ಟು ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ ಅಂತ ಅನ್ಕೋತೀನಿ. ಗೊತ್ತಿಲ್ಲದೆ ಇರೋರು ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನನಗೆ ಗೊತ್ತಿರೋದೇನಪ್ಪಾ ಅಂತಂದ್ರೆ ಗ್ರಾಟಿಟ್ಯೂಡ್, ಧನ್ಯವಾದ ತಿಳಿಸೋದು ಪ್ರತಿಯೊಬ್ಬರಿಗೂ ಕೂಡ. ಪ್ರತಿ ಒಂದ್ ವಿಷಯಕ್ಕೂ ಕೂಡ ಥ್ಯಾಂಕ್ಸ್ ನ ಹೇಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಯಾರಾದ್ರೂ ನಿಮ್ಗೆ ಒಂದು ಹೆಲ್ಪ್ ಮಾಡಿದ್ರ ಸೊ ಅವ್ರಿಗೆ ಖಂಡಿತ ಥ್ಯಾಂಕ್ಸ್ ಹೇಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಹೇಳೋದ್ರಿಂದ ನಿಮ್ಗೆ ಒಂಥರ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ಬೋದು. ಅಂದ್ರೆ ಯಾವ ತರ ಅಂತಂದ್ರೆ ನಾವು ಥ್ಯಾಂಕ್ಸ್ ಹೇಳೋದ್ರಿಂದ ಯೂನಿವರ್ಸ್ಗೂ ಕೂಡ ನಾವು ಕನೆಕ್ಟ್ ಆಗ್ಬೋದು ಅಂತಾನೆ ಹೇಳ್ತೀನಿ. ಸೊ ಆ ವ್ಯಕ್ತಿಗೂ ಕೂಡ ಖುಷಿ ಆಗ್ಬೋದು. ನಿಮ್ಗೆ ನಿಮ್ ಹಸ್ಬೆಂಡೇ ಏನಾದ್ರೂ ಒಂದು ಪ್ರೀತಿಯಿಂದ ಬಂದು ಮಾತಾಡ್ಸಿದಾಗ, ಇಲ್ಲ ಪ್ರೀತಿಯಿಂದ ಏನಾದ್ರು ಕೇರ್ ಮಾಡಿದಾಗ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಿ. ನಿಮ್ಮ ಅತ್ತೆ ಆಗಿರ್ಬೋದು, ನಿಮ್ಮ ಮಾವ, ನಿಮ್ಮ ಅಪ್ಪ, ನಿಮ್ಮ ಅಮ್ಮ, ಸೊ ನಿಮ್ ಬ್ರದರ್ ಅಥವಾ ಸಿಸ್ಟರ್, ಸೊ ರಿಲೇಷನ್ಸ್ ಅಲ್ಲಿ ಯಾರೇ ಆಗಿರ್ಬೋದು, ಅಥವಾ ಫ್ರೆಂಡ್ ಆಗಿರ್ಬೋದು, ಇಲ್ಲ ಪಕ್ಕದ ಮನೆಯವರಾಗಿರ್ಬೋದು. ಸೊ ಯಾರೇ ಆಗಿರ್ಲಿ, ಯಾರಾದ್ರೂ ನಿಮ್ಗೆ ಹೆಲ್ಪ್ ಮಾಡಿದ್ರೆ ಅವ್ರಿಗೆ ಫಸ್ಟ್ ಧನ್ಯವಾದನ ತಿಳಿಸೋದನ್ನ ಜರ್ನಲಿಂಗ್ ಅಂತಾನೆ ಕರಿತೀವಿ. ಸೊ ಆದಷ್ಟು ಇಲ್ಲ ನೀವು ಬರ್ಕೊಳ್ಳೋದಕ್ಕಾದ್ರೂ ಮಾಡ್ಬೋದು, ಇಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ಥ್ಯಾಂಕ್ಸ್ ಹೇಳೋದಾಗಿರ್ಬೋದು, ಇಲ್ಲ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳೋದಾಗಿರ್ಬೋದು. ಯಾಕಂದ್ರೆ ನಾವು ತುಂಬಾ ಚೆನ್ನಾಗಿದ್ದೀವಿ, ಆರೋಗ್ಯವಾಗಿದ್ದೀವಿ, ತುಂಬಾ ಚೆನ್ನಾಗಿರೋ ಊಟ ಮಾಡಿದೀವಿ, ಸೊ ಅದಕ್ಕೋಸ್ಕರ ಥ್ಯಾಂಕ್ಸ್ ಹೇಳೋದನ್ನ ಜರ್ನಲಿಂಗ್ ಅನ್ನೋದು. ಸೊ ಆ ತರನ ಸ್ಟಾರ್ಟ್ ಮಾಡ್ಕೊಳ್ಳಿ. ಡೈಲಿ ಒಂದೊಂದು 4 ಪಾಯಿಂಟ್ ಬರ್ಕೊಳ್ಳೋದಾಗಿರ್ಬೋದು, ನಿಮ್ ಬಗ್ಗೆ ಬರ್ಕೊಳ್ಳೋದಾಗಿರ್ಬೋದು. ಸೊ ಥ್ಯಾಂಕ್ಸ್ ಹೇಳೋದನ್ನ ಗ್ರಾಟಿಟ್ಯೂಡ್ ಜರ್ನಲ್ ನ ಟ್ರೈ ಮಾಡಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು 12ನೇ ಪಾಯಿಂಟ್, ಟ್ರೈ ಎ ನ್ಯೂ ಫುಡ್ ಅಂತ ಇದೆ. ಕಸಿನ್ಸ್ ಜೊತೆ ಆಗಿರ್ಬೋದು, ಫ್ಯಾಮಿಲಿ ಜೊತೆ ಆಗಿರ್ಬೋದು, ಹಸ್ಬೆಂಡ್ ಜೊತೆ ಆಗಿರ್ಬೋದು, ಯಾರ ಜೊತೆನಾರು ಆಗಿರ್ಬೋದು. ಕುಕಿಂಗ್ ಸ್ಕಿಲ್ ನ ಡೆವಲಪ್ ಮಾಡ್ಕೊಳ್ಳಿ. ಆದಷ್ಟು ಹೊಸ ಡಿಶಸ್ ನ ಟ್ರೈ ಮಾಡೋದಾಗಿರ್ಬೋದು, ಅಡುಗೆನ ಪ್ರೀತಿಯಿಂದ ಮಾಡೋದಾಗಿರ್ಬೋದು, ಸೊ ಎಕ್ಸೆಟ್ರಾ. ಸೊ ಆದಷ್ಟು ಫುಡ್ಗಳ ಬಗ್ಗೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ಬಿಡಿ ಅಂತಾನೆ ಹೇಳ್ತೀನಿ. ಸೊ ನಾವು ಅಡುಗೆನ ತುಂಬಾ ಪ್ರೀತಿಯಿಂದ ಕಲ್ತಷ್ಟು ತುಂಬಾ ಚೆನ್ನಾಗಿ ನಮ್ ಲೈಫ್ ಸ್ಟೈಲ್ ಅಲ್ಲಿ ಇನ್ಕ್ಲೂಡ್ ಆಗುತ್ತೆ. ಎಲ್ಲರೂ ನಮ್ ಜೊತೆ ಅಡುಗೆ ಚೆನ್ನಾಗಿ ಮಾಡೋದ್ರಿಂದ ಹೌಸ್ ವೈಫ್ಗಳು, ಸೊ ಮನೇಲಿರೋರು ಎಲ್ಲರಿಗೂ ಖುಷಿಯಾಗಿ ಇರುತ್ತೆ. ಸೊ ನೋ ಜಗಳ ಬಂದೇ ಬರುತ್ತೆ ಅಲ್ವಾ. ಸೊ ಸಿಕ್ಕಾಪಟ್ಟೆ ಪ್ರೀತಿನೂ ಕೂಡ ಆಗುತ್ತೆ ಫುಡ್ ನಾವು ಹೊಸ ಅಡುಗೆ ಕಲ್ತಿ ಮನೆಯವ್ರಿಗೆ ಬಡಿಸೋದ್ರಿಂದ. ಸೊ ಹಾಗೇನೆ ನೆಕ್ಸ್ಟ್ ಬಂದ್ಬಿಟ್ಟು 13ನೇ ಪಾಯಿಂಟ್, ಸ್ಟಾರ್ಟ್ ಎ ಮಾರ್ನಿಂಗ್ ರೂಟೀನ್ ಅಂತ ಇದೆ. ಸೊ ಮಾರ್ನಿಂಗ್ ರೂಟೀನ್ ಯಾವ ತರ ಇರಬೇಕು ಅಂದ್ರೆ, ಅರ್ಲಿ ಮಾರ್ನಿಂಗ್ ಬೇಗ ಎದ್ದೇಳ್ಬೇಕು, ಹಾಗೇನೆ ಯೋಗ ಮಾಡ್ಬೇಕು, ಮೆಡಿಟೇಟ್ ಮಾಡ್ಬೇಕು, ನೀರ್ ಆದಷ್ಟು ಕುಡಿಬೇಕು. ಸೊ ಆದಷ್ಟು ನಿಮ್ ಕೆಲಸನ ಸ್ವಲ್ಪ ಬೇಗ ಮುಗಿಸೋದಾಗಿರ್ಬೋದು, ಹೊಸ ವಿಷಯಗಳ ಬಗ್ಗೆ ಕಲ್ತ್ಕೊಳ್ಳೋದಾಗಿರ್ಬೋದು, ನಿಮ್ಗೋಸ್ಕರ ನೀವು ಟೈಮ್ ಕೊಡ್ಕೊಳ್ಳೋದಾಗಿರ್ಬೋದು. ಬೆಳಗ್ಗೆ ಮಾರ್ನಿಂಗ್ ರೂಟೀನ್ ಅಂತೂ ತುಂಬಾ ಚೆನ್ನಾಗಿ ಇಟ್ಕೊಳ್ಳಿ. ಆದಷ್ಟು ಮಾರ್ನಿಂಗ್ ರೂಟೀನ್ ಚೆನ್ನಾಗಿದ್ದಾಗ ನಿಮ್ ಡೇ ಫುಲ್ ತುಂಬಾ ಚೆನ್ನಾಗಿರುತ್ತೆ. ಡೇ ಹೇಳ್ಕೊಳ್ಳೋದಕ್ಕೆ ಆಗಲ್ಲ, ಅಷ್ಟು ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ತೀನಿ. ಸೊ ಇದನ್ನು ಕೂಡ ಪಾಯಿಂಟ್ ಔಟ್ ಮಾಡ್ಕೊಂಡು ಇದೇ ತರ ಇರ್ಬೇಕು ನಮ್ ರೂಟೀನ್ ಅಂತ ಟ್ರೈ ಮಾಡಿ ನೋಡಿ. ಹಾಗೇನೆ ನೆಕ್ಸ್ಟ್ ಬಂದ್ಬಿಟ್ಟು 14ನೇ ಪಾಯಿಂಟ್ ಬಂದ್ಬಿಟ್ಟು ಪ್ರಾಕ್ಟೀಸ್ ವಿಸುಲೇಷನ್ ಅಂತ ಇದೆ. ಸೊ ವಿಸುಲೇಷನ್ ಅಂತಂದ್ರೆ ಸ್ವಲ್ಪ ಪ್ರೊನೌನ್ಸ್ ಅಲ್ಲಿ ರಾಂಗ್ ಇರ್ಬೋದು, ಸೊ ಕರೆಕ್ಟ್ ಮಾಡ್ಕೊಳ್ಳಿ. ಓಕೆನಾ. ಸೊ ವಿಸುಲೇಷನ್ ಏನಪ್ಪಾ ಅಂತಂದ್ರೆ, ನಿಮ್ಗೆ ಯಾವ್ದಾದ್ರು ಒಂದು ಗೋಲ್ ಇರುತ್ತೆ, ಏನಾದ್ರು ಒಂದು ಅಚೀವ್ ಮಾಡ್ಬೇಕು ಅಂತ ಇರುತ್ತೆ, ಅಥವಾ ಅದು ಬೇಡ ನಿಮ್ಗೆ ಒಂದು ಡ್ರೆಸ್ ಸಿಕ್ಕಾಪಟ್ಟೆ ಇಷ್ಟ ಆಗಿರುತ್ತೆ, ಅಥವಾ ಒಂದು ಫೋನ್ ಇಷ್ಟ ಆಗಿರುತ್ತೆ, ಏನೇ ಒಂದಾಗಿರ್ಬೋದು. ಸೊ ಇಷ್ಟ ಆಗಿರೋದನ್ನ ನೀವು ವೇರ್ ಮಾಡಿದ್ರಾ ಅಂತ ಮನ್ಸಲ್ಲೇ ನೆನ್ಸ್ಕೊಳ್ಳೋದಾಗಿರ್ಬೋದು, ಇಲ್ಲ ಕನ್ಸ್ಕೊಳ್ಳೋದಾಗಿರ್ಬೋದು. ಸೊ ಈ ತರ ವಿಷಯಗಳನ್ನ ನಾವು ಜಾಸ್ತಿ ಮಾಡಿದಾಗ ನಮ್ ಡ್ರೀಮು ಆದಷ್ಟು ಬೇಗ ಫುಲ್ಫಿಲ್ ಆಗುತ್ತೆ.
ಸೊ ಒಂಥರ ಬೇರೆ ತರನೇ ನಿಮ್ ಲೈಫ್ ಇರುತ್ತೆ ಅಂತಾನೆ ಹೇಳ್ಬೋದು. ಆದಷ್ಟು ಬೇಗ ಅದು ನಿಮ್ಗೆ ಸಿಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಈ ತರ ಕೆಲವೊಂದಿಷ್ಟು ಪಾಯಿಂಟ್ಸ್ ಗೆಲ್ಲ ನೀವು ಅಳವಡಿಸ್ಕೊಳ್ಳಿ ನಿಮ್ ಲೈಫ್ ಸ್ಟೈಲ್ ಅಲ್ಲಿ. ಈ ತರ ಇರ್ಲಿ ಡೈಲಿ ಈ ತರದ ಕೆಲವೊಂದು ಪಾಯಿಂಟ್ಗಳು ನಿಮ್ಗೆ ಗೊತ್ತಿರಲಿ. ಸೊ ಈ ರೀತಿಯಾಗಿ ನಿಮ್ ಸೆಲ್ಫ್ ಕಾನ್ಫಿಡೆನ್ಸ್ ಲೆವೆಲ್ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಮೀ ಅಂತಾನೆ ಹೇಳ್ಬೋದು. ಸೊ ನೆಕ್ಸ್ಟ್ ಲಾಸ್ಟ್ 15ನೇ ಪಾಯಿಂಟ್ ಬಂದ್ಬಿಟ್ಟು ಜಾಯಿನ್ ಎ ಕ್ಲಬ್ ರಿಲೇಟೆಡ್ ಟು ಹಾಬೀಸ್ ಅಂತಾನೆ ಹೇಳ್ಬೋದು. ನಿಮ್ಗೆ ಏನಾದ್ರೂ ಯಾವ್ದಾದ್ರು ಒಂದು ಇಷ್ಟವಾಗಿರೋ ಥಿಂಗ್ಸ್ ಇದ್ರೆ ಅಂತಂದ್ರೆ ನಿಮ್ಗೆ ಡ್ಯಾನ್ಸಿಂಗ್ ಕಲಿಯೋದಾಗಿರ್ಬೋದು, ಅಥವಾ ಕುಕಿಂಗ್ ಕಲಿಯೋದಾಗಿರ್ಬೋದು, ಅಥವಾ ಹೋಸ್ಟಿಂಗ್ ಅಂದ್ರೆ ಆಂಕರಿಂಗ್ ಮಾಡೋದಾಗಿರ್ಬೋದು, ಅಥವಾ ಮೇಕಪ್ ಮಾಡೋದಾಗಿರ್ಬೋದು, ಟೈಲರಿಂಗ್ ಕಲಿಯೋದಾಗಿರ್ಬೋದು, ಎಕ್ಸೆಟ್ರಾ. ಈ ತರ ಏನಾದ್ರೂ ಒಂದು ಹೊಸ ವಿಷಯಗಳ ಬಗ್ಗೆ ಕಲ್ತ್ಕೋಬೇಕು ಅಂತಂದ್ರೆ ಅದಕ್ಕೆ ರಿಲೇಟೆಡ್ ಆಗಿರುವಂತ ಕ್ಲಾಸಸ್ ಗಳಿಗೆ ಜಾಯಿನ್ ಆಗೋದಿರ್ಬೋದು, ಇಲ್ಲ ಅದ್ರ ಬಗ್ಗೆ ರಿಸರ್ಚ್ ಮಾಡೋದಿರ್ಬೋದು, ಅದ್ರ ಬಗ್ಗೆ ಯಾರು ಗೊತ್ತಿದೆ ಅವ್ರ ಹತ್ರ ಹೋಗ್ಬಿಟ್ಟು ಕಲ್ತ್ಕೊಳ್ಳೋದಾಗಿರ್ಬೋದು. ಸೊ ಈ ತರದನ್ನ ಜಾಸ್ತಿ ಅಳವಡಿಸ್ಕೊಳ್ಳಿ ನಿಮ್ ಲೈಫ್ ಸ್ಟೈಲ್ ಅಲ್ಲಿ. ಸೊ ಇದನ್ನೆಲ್ಲ ಮಾಡಿದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತಾ? 100% ಜಾಸ್ತಿ ಆಗುತ್ತೆ. ಸೊ ಇದನ್ನ ಡೈಲಿ ಒಂದೊಂದು ಪಾಯಿಂಟ್ ನ ನೀವು ಅಳವಡಿಸ್ಕೊಳ್ಳಿ ನಿಮ್ ಲೈಫ್ ಸ್ಟೈಲ್ ಅಲ್ಲಿ, ಚೇಂಜಸ್ ಮಾಡ್ಕೊಳ್ಳಿ. ಸೊ ಆದಷ್ಟು ಬೇಜಾರಾಗಿರೋದು ಅಥವಾ ಬೋರಿಂಗ್ ಆಗಿರೋದು, ಅಯ್ಯೋ ಅವ್ರಂಗಂದ್ರು ನನ್ನ ಲೈಫಲ್ಲಿ ಅದಿಲ್ಲ ಇದಿಲ್ಲ ಅನ್ನೋದಕ್ಕಿಂತ ಎಲ್ಲರೂ ನಿಮ್ ಲೈಫಲ್ಲಿ ನೀವೇ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಪ್ರಯತ್ನ ಪಟ್ರೆ ಫಲ ಸಿಗುತ್ತೆ ಅಲ್ವಾ. ಸೊ ಆದಷ್ಟು ನಿಮ್ ಲೈಫ್ ಸ್ಟೈಲ್ ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಬೋರಿಂಗ್ ಆಗಿರೋದಕ್ಕಿಂತ ಹೊಸದಾಗಿ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿ. ಸೊ ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ನಾನು 15 ಪಾಯಿಂಟ್ಸ್ ನ ಶೇರ್ ಮಾಡ್ಕೋತೀನಿ. ಸೊ ಇವತ್ತಿಗೆ ಈ 15 ಪಾಯಿಂಟ್ಸ್ ಸಾಕು ಈ ವಿಡಿಯೋದಲ್ಲಿ ಅಂತ ಅನ್ಕೊಂತೀನಿ. ಸೊ ಆದಷ್ಟು ನಾನು ಹೇಳಿರೋ ರೀತಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದೀನಿ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ ಆಯ್ತಾ. ಹಾಗೇನೆ ನಾನು ತಿಳಿದಿರೋ ಅಷ್ಟು, ನನಗೆ ಅರ್ಥ ಆಗಿರೋ ಅಷ್ಟು ನಾನು ಈ ಪಾಯಿಂಟ್ಸ್ ಗಳ ಬಗ್ಗೆ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿರೋದು. ಸೊ ಇದ್ರಲ್ಲಿ ಏನಾದ್ರು ರಾಂಗ್ ಇದ್ರೆ ನೀವು ಕರೆಕ್ಷನ್ ಮಾಡ್ಕೊಳ್ಳಿ. ಓಕೆನಾ? ನಾನು ರಾಂಗ್ ಇದೀನಿ ಅಂದ್ಬಿಟ್ಟು ನಾನು ಹೇಳಿದೆ ಆಗ್ಬೇಕು ಇಲ್ಲ, ನೀವು ಸ್ವಲ್ಪ ಅದನ್ನ ಚೇಂಜಸ್ ಮಾಡ್ಕೊಳ್ಳಿ, ಕರೆಕ್ಷನ್ ಮಾಡ್ಕೊಳ್ಳಿ. ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸೊ ಇಷ್ಟೊತ್ತವರೆಗೂ ನೀವು ನನ್ನ ಮಾತನ್ನ ಕೇಳಿಸ್ಕೊಂಡು ವಿಡಿಯೋ ನೋಡಿದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತಾನೆ ಹೇಳ್ತೀನಿ. ಸೊ ನನಗೆ ಗೊತ್ತಿರೋ ಅಷ್ಟನ್ನ ಮಾತ್ರ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನಿಮ್ಗೆ ಇನ್ಯಾವ ತರ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಆದಷ್ಟು ಟ್ರೈ ಮಾಡ್ತೀನಿ ಬೆಟರ್ ಆಗಿರೋ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ. ಥ್ಯಾಂಕ್ ಯು. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್. ಬೈ.